ನಮಸ್ಕಾರ. ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರ ದೃಷ್ಟಿಯಿಂದ ಎಲೆ ಮರೆಯ ಕಾಯಿ ಹಾಗೆ ಇರಬೇಕು ಅಂತ ನನ್ನಮ್ಮ ಮತ್ತೆ ಅಪರ್ಣೆ ಹೇಳ್ಕೊಟ್ಟ ಪಾಠ. ನಾನು ನೇಪಥ್ಯದಲ್ಲೇ ಇರ್ಲಿಕ್ಕೆ ಬಯಸುವಂತವನು. ಒಂದು ಅನಿವಾರ್ಯ ಕಾರಣದಿಂದ ಈಗ ನಿಮ್ಮೆಲ್ಲರೆದುರಿದ್ದೇನೆ. ಅಪರ್ಣಳ ಅಂತಿಮ ದರ್ಶನವನ್ನ ನನ್ನ ಮನೆಯ ಆವರಣದಲ್ಲಿ ಬಿಟ್ಟು ಅವಳು ಕೆಲಸ ಕೈಕೊಂಡ ರವೀಂದ್ರ ಕಲಾಕ್ಷೇತ್ರದಲ್ಲಾಗಲಿ ಅಥವಾ ಇನ್ನಾವುದೇ ಸಾರ್ವಜನಿಕ ವೇದಿಕೆಯಲ್ಲಾಗಲಿ ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಯಾರೇ ಇರಲಿ, ಅಪರ್ಣಾಸಕ್ತರು, ಕನ್ನಡಾಸಕ್ತರು, ದಯಮಾಡಿ ಅವಳು 20 ವರ್ಷಗಳ ಕಾಲ ನನ್ನೊಡನಿದ್ದ ಈ ಮನೆ ಅಂಗಳಕ್ಕೆ ಬರಬೇಕು ಅಂತ ಕೋರ್ಕೋತೇನೆ. ನಮಸ್ಕಾರ. ಈಗ ಇವತ್ತೇನೋ ರಾಹು ಕಾಲ 10:30 12 ಅಂತ ಹೇಳಿದ್ದಾರೆ. 12ರೊಳಗೆ ಬಂದ್ರೆ ನಮಗೆ ಅನುಕೂಲ. ಆಮೇಲೆ ನಮ್ಮದೇ ಒಂದು ಕೌಟುಂಬಿಕವಾದ ಆಚರಣೆಗಳಿರುತ್ತೆ. ಅದನ್ನ ಮಾಡ್ಕೊಂಡ್ಬಿಟ್ಟು ನಾವು ಬನಶಂಕರಿಯ ವಿದ್ಯುತ್ ಚಿತಾಗಾರದ ಕಡೆಗೆ ಹೋಗ್ತೇವೆ. ಅದು ಬೇಡ ಅಲ್ವಾ? ನಾವು ಯಾವತ್ತೂ ಅದನ್ನ ನಂಬಿರ್ಲಿಲ್ಲ. ಏನ್ ಗೊತ್ತಾ, ಒಳಮನೆಯ ಆಚರಣೆ ಒಳಮನೆಯದ್ದು, ಬೀದಿದು ಬೀದಿದು. ನಾನು ಈಗ ಮನೆಯೊಳಗಿಂದ ಬೀದಿಗೆ ತರೋದು ಬೇಡ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.